ಮೆಟ್ರೋ ದರ ವಿಚಾರವಾಗಿ ಇದೀಗ ಸಾಕಷ್ಟು ವಿರೋಧಗಳು ಸಹ ಕೇಳಿ ಬಂದಿದೆ. ಹಲವು ಸಂಘಟನೆಗಳು ಸಹ ಒಂದು ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದರೆ ಹೋರಾಟ ಸಹ ಮಾಡಲು ಈಗ ಮುಂದಾಗ್ತಿದೆ. ಅದರಲ್ಲೇ ಬೆಂಗಳೂರು ಉಳಿಸಿ ಸಮಿತಿ ಸಹ ಇವತ್ತು ನಾಗರಿಕ ಸಮಾವೇಶ ಏನೋ ಒಂದು ಸಮಾವೇಶ ಮಾಡ್ತಿದೆ. ಈ ಸಮಾವೇಶದಲ್ಲಿ ಹಲವಾರು ಎಕ್ಸ್ಪರ್ಟ್ಗಳು, ಕನ್ನಡಪರ ಸಂಘಟನೆಗಳು, ವಿದ್ಯಾರ್ಥಿ ಮತ್ತು ಮೆಟ್ರೋ ಪ್ರಯಾಣಿಕರು ಸಾಕಷ್ಟು ಈ ಒಂದು ಸಮಾವೇಶದಲ್ಲಿ ಬಂದಿದ್ದಾರೆ. ಹೀಗಾಗಿ ಈ ಒಂದು ಸಮಾವೇಶದಲ್ಲಿ ನಾವು ಏನು ಮಾಡಬೇಕು, ಮೆಟ್ರೋದ BMRCಗೆ ಯಾವ ರೀತಿಯ ಬುದ್ಧಿ ಕಲಿಸ್ಬೇಕು. ಯಾಕಂದರೆ 100ರಷ್ಟು ದರದ ಏರಿಕೆ ಮಾಡಿದರೆ ಇದು ಸರಿಯಲ್ಲ. ಯಾಕಂದರೆ ಡಬಲ್ ತ್ರಿಬಲ್ ರೇಟ್ ಆಗಿದೆ. ಹೀಗಾಗಿ ಈ ಒಂದು ಸಮಾವೇಶದ ಮುಖಾಂತರ ಮೆಟ್ರೋಗೆ ಬಿಸಿ ಮೂಡಿಸಲು ಮುಂದಾಗಿದ್ದಾರೆ. ಇಲ್ಲಿ ಸಮಿತಿಯ ಸದಸ್ಯರು ಅವರೇ ಮಾತಾಡಿಸ್ತೀನಿ. ಮೇಡಮ್, ಇವತ್ತು ಸಮಾವೇಶ ಮಾಡ್ತಿದ್ರ, ಹಲವಾರು ಸಂಘಟನೆಗಳು ಬಂದಿದ್ದಾರೆ, ಎಕ್ಸ್ಪರ್ಟ್ಗಳು ಬಂದಿದ್ದಾರೆ. ಸಮಾವೇಶದ ಉದ್ದೇಶವೇನು ಮೇಡಮ್ ಅಂತ? ಸಮಾವೇಶದ ಉದ್ದೇಶ ಅಂತಂದರೆ ಸರ್, ಇವತ್ತು ದರ ಏನು ಏರಿಕೆ ಆಗಿದೆಯಲ್ಲ, ಇದೊಂದು ಅವೈಜ್ಞಾನಿಕ ನಡೆ. ಇದನ್ನು ಖಂಡಿಸ್ತಾ ಇದನ್ನು ಮತ್ತೆ ಮರುಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದರೆ ಅದಕ್ಕೆ ಇನ್ನೊಂದು ಅವಕಾಶಗಳನ್ನ ನಾವು ಮಾಡಿಕೊಡ್ಬೇಕಾಗತ್ತೆ. ಹಾಗಾಗಿ ಇವತ್ತು ನಗರದ ಬೇರೆ ಬೇರೆ ಬಡಾವಣೆಗಳಿಂದ, ನಗರದ ಮೂಲೆ ಮೂಲೆಗಳಿಂದ ಇವತ್ತು ನಾಗರಿಕರು, ವಿದ್ಯಾರ್ಥಿಗಳು, ಹೆಣ್ಮಕ್ಳು ಎಲ್ಲರೂ ಬಂದು ಈಗ ಸಮಾವೇಶ ನಡೀತಾ ಇದೆ, ಚರ್ಚೆ ನಡೀತಾ ಇದೆ. ನಗರದ ಬೇರೆ ಬೇರೆ ಎಕ್ಸ್ಪರ್ಟ್ಸ್ಗಳು ಅವರುಗಳು ಕೂಡ ಅವರ ಚಿಂತನೆಗಳನ್ನ, ಅವರ ವಿಚಾರಗಳನ್ನ ಜನರ ಮುಂದೆ ಇಡ್ತಾ ಇದ್ದಾರೆ ಸರ್. ಅದರ ಆಧಾರದ ಮೇಲೆ ಮುಂದೆ ಏನು ಮಾಡಬೇಕು ಅನ್ನೋದನ್ನ ನಿರ್ಧಾರ ಆಗುತ್ತೆ ಸರ್. ಮೇಡಮ್ಗೆ 100% ದರ ಏರಿಕೆ ಆಗಿದೆ. ಈಗ 10% ಇಳಿಕೆ ಮಾಡಿದ್ದಾರೆ, ಕಣ್ಣೊರೆಸೋ ತಂತ್ರ ಮಾಡಿದ್ದಾರೆ. ಮತ್ತು ಮುಂದೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ದರ ಮಾತ್ರ ಈಗ ಸ್ಟೇಬಲ್ ಇಲ್ಲ, ಜಾಸ್ತಿ ಇದೆ. ಈ ಸಮಾವೇಶದಲ್ಲಿ ಏನು ನಿರ್ಧಾರ ಆಗುತ್ತಾ? ಬಾಯ್ಕಟ್ ಆಗುತ್ತಾ, ಹೋರಾಟ ಆಗುತ್ತಾ, ಯಾವ ರೀತಿ ಇರುತ್ತೆ ಮೇಡಮ್ ನಿರ್ಧಾರ ಅಂತ? ಸರ್, ಈಗಾಗಲೇ ಜನರು ಬುದ್ಧಿ ಕಲಿಸ್ತಾ ಇದ್ದಾರೆ. ನಿಮಗೆ ಕಮ್ಯೂಟರ್ಸ್ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಿದೆ ಅಲ್ಲ ಸರ್. 8.5 ಲಕ್ಷ ಇದ್ದಿದ್ದು ಇವಾಗ ಹತ್ತತ್ರ 6 ಚಿಲ್ಲರೆಗೆ ಬಂದಿದೆ. ದಟ್ ಇಟ್ ಸೆಲ್ಫ್ ಶೋಸ್ ದ್ಯಾಟ್ ಜನರು ನಿಜವಾಗ್ಲೂ BMRCನ ದರನ ಏನೋ ಧಿಕ್ಕರಿಸ್ತಾ ಇದ್ದಾರೆ. ಸೊ ಇಲ್ಲಿ ಒಪ್ಕೊಳ್ಳೋಕ್ಕಾಗೋದಿಲ್ಲ ಸರ್. 10% ಅಥವಾ 15 ನೀವು ಹೇಳ್ದಂಗೆನೇ ಕಣ್ಣೀರು ಓಡಿಸೋಂಥ ಕೆಲಸ ಅಷ್ಟೇನೆ. ಇಲ್ಲಿ ನಾವು ಜನರ ಸಮಿತಿ ಏನು ಇವಾಗ ನಿರ್ಧಾರ ಮಾಡ್ತಾರೆ, ಅದರ ಆಧಾರದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿಬಿಟ್ಟು ಸರ್. ಸೊ ಆ ನಿಟ್ಟಿನಲ್ಲಿ ಇವತ್ತು ಈ ಸಮಾವೇಶನ ಕರೆದಿರುವಂಥದ್ದು. ಅದಕ್ಕೆ ಪೂರಕವಾಗಿ ಚರ್ಚೆಗಳು ಕೂಡ ನಡೀತಾ ಇದೆ ಸರ್. ಸರ್, ಸಮಾವೇಶದಲ್ಲಿ ತುಂಬಾರು ಎಕ್ಸ್ಪರ್ಟ್ಗಳು ಬಂದಿದ್ದಾರೆ. ಈ ಏನೆಲ್ಲ ನಿರ್ಧಾರ ಆಗ್ಬೋದು ಸರ್? ಬಾಯ್ಕಟ್ ಆಗುತ್ತಾನ, ಹೋರಾಟನ, ಸರ್ಕಾರಕ್ಕೆ ಏನಾದರೂ ಬಿಸಿ ಮುಟ್ಟುವ ಪ್ರತಿಭಟನೆ ಮಾಡ್ತಾರಾ? ಏನೆಲ್ಲ ಉದ್ದೇಶವಿದೆ ಸರ್ ಅಂತ? ಸರ್, ಒಂದು ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಜನ ಸಂಘಟಿತರಾಗಬೇಕಾಗಿದೆ. ಇವತ್ತು ನಾವು ಬಸ್ ಬೆಲೆ ಏರಿಕೆ ನೋಡಿದ್ವಿ, ಅಥವಾ ಹಾಲಿನ ದರ, ಎಲ್ಲ ದರಗಳು ಏರ್ತಾ ಇದೆ ಇವಾಗ ಇಲ್ಲಿ ಮೆಟ್ರೋ ದರ ಏರಿರೋದು ಕೂಡ ಜನವಿರೋಧಿ ನೀತಿ ಇದು. ಇದ್ರ ವಿರುದ್ಧ ಜನ ಸಂಘಟಿತರಾಗಬೇಕು. ಆ ನಿಟ್ಟಿನಲ್ಲಿ ಮೆಟ್ರೋ ಪ್ರಯಾಣಿಕರ ಸಂಘ, ಬೆಂಗಳೂರು ಮೆಟ್ರೋ ಪ್ರಯಾಣಿಕರ ಸಂಘ ಅಟೆಂಪ್ಟ್ ಮಾಡ್ತಾ ಇರೋದು. ಸಂಘಟಿತರಾಗಬೇಕು, ಒಂದಾಗಬೇಕಾಗಿದೆ. ಮೆಟ್ರೋಗೆ ಇವತ್ತು ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದರೆ ಎಲ್ಲರ ಕೈಗೆ ಎಟ್ಕೊಂಗಿರ್ಬೇಕಲ್ಲ. ಸರ್ಕಾರ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಮಾಡಿದೆ ಅಂತ ಹೇಳಿದ್ರೆ ಎಲ್ಲರ ಕೈಗೆ ಎಟ್ಕೊಂಗಿರ್ಬೇಕು. ಅದಾಗದೇ ಇದ್ದಾಗ ಜನ ಪ್ರತಿರೋಧ ಮಾಡಬೇಕಾಗತ್ತೆ. ಆ ಒಂದು ಉದ್ದೇಶದಿಂದ ಈ ಸಮಾವೇಶನ. BMTC ದರ, ಬಸ್ ದರ ಏರಿಕೆ ಆಗಿದೆ, ಮೆಟ್ರೋ ದರ ಏರಿಕೆ ಆಗಿದೆ. ಪ್ರತಿಯೊಂದು ದರ ಏರಿಕೆ ಆದರೆ ಬಡವರು ಬದುಕೋದು ಹೇಗೆ ಅಂತ? ಖಂಡಿತ ಸರ್. ನಾವು ಈ ಬೆಂಗಳೂರು ಮೆಟ್ರೋ ಪ್ರಯಾಣಿಕರ ಸಂಘದಿಂದ ನಾವೇನು ಕ್ಯಾಂಪೇನಿಂಗ್ ಮಾಡ್ತಾ ಇದ್ವಿ ಮೆಟ್ರೋ ಸ್ಟೇಷನ್ಗಳ ಮುಂದೆ, ಆಗ ಒಬ್ಬರು ವ್ಯಕ್ತಿ ಸಿಕ್ಕಿದ್ರು ನಮಗೆ. ಅವ್ರು ಹೇಳಿದ್ದು, ಅವ್ರು ಇರೋದು ಮೆಜೆಸ್ಟಿಕ್ನಲ್ಲಿ. ಅವರ ಅಕ್ಕ ಬಾವ ತೀರೋಗಿದ್ದಾರಂತೆ. ಅವರಿಬ್ಬರು ಮಕ್ಕಳನ್ನ ಇವರೇ ಓದಿಸ್ತಾ ಇದ್ದಾರೆ. ವೈಟ್ ಫೀಲ್ಡ್ ಹತ್ರ ದೀಕ್ಷಾ ಕಾಲೇಜಲ್ಲಿ ಓದಿಸ್ತಾ ಇದ್ದಾರೆ. ಪ್ರತಿದಿನ 2 ಮಕ್ಕಳು ಅಲ್ಲಿಗೆ ಹೋಗಿ ಬರೋದಕ್ಕೆ ಒಬ್ಬರಿಂದ 60 ರೂಪಾಯಿ ಜಾಸ್ತಿ ಆಗಿದೆ. ಆ ಥರ ಲೆಕ್ಕ ಮಾಡಿದ್ರೆ ವರ್ಷಕ್ಕೆ 50,000 ರೂಪಾಯಿ ಹೊರೆ ಬರ್ತಾ ಇದೆ. ನಾನು ಬಡವ ಸರ್, ಏನು ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ತಂದಿಟ್ಟಿದೆ ಸರ್ಕಾರ ಇವತ್ತು ಜನಸಾಮಾನ್ಯರಿಗೆ. ಇದು ಅತ್ಯಂತ ಜನವಿರೋಧಿಯಾಗಿದೆ. ಇಲ್ಲಿನ ಸಮಿತಿಯ ಸದಸ್ಯರು ಸಹ ಒಂದು ಕಡೆ ಆಕ್ರೋಶ ಹೊರಹಾಕ್ತಿದ್ರೆ ಬೇಗ BMRC ದರ ಇಳಿಕೆ ಮಾಡಬೇಕಂತ ಒತ್ತಾಯ ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಕಾಂತರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮೆಟ್ರೋ ದರ ವಿಚಾರವಾಗಿ ಇದೀಗ ಸಾಕಷ್ಟು ವಿರೋಧಗಳು ಸಹ ಕೇಳಿ ಬಂದಿದೆ. ಹಲವು ಸಂಘಟನೆಗಳು ಸಹ ಒಂದು ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದರೆ ಹೋರಾಟ ಸಹ ಮಾಡಲು ಈಗ ಮುಂದಾಗ್ತಿದೆ. ಅದರಲ್ಲೇ ಬೆಂಗಳೂರು ಉಳಿಸಿ ಸಮಿತಿ ಸಹ ಇವತ್ತು ನಾಗರಿಕ ಸಮಾವೇಶ ಏನೋ ಒಂದು ಸಮಾವೇಶ ಮಾಡ್ತಿದೆ. ಈ ಸಮಾವೇಶದಲ್ಲಿ ಹಲವಾರು ಎಕ್ಸ್ಪರ್ಟ್ಗಳು, ಕನ್ನಡಪರ ಸಂಘಟನೆಗಳು, ವಿದ್ಯಾರ್ಥಿ ಮತ್ತು ಮೆಟ್ರೋ ಪ್ರಯಾಣಿಕರು ಸಾಕಷ್ಟು ಈ ಒಂದು ಸಮಾವೇಶದಲ್ಲಿ ಬಂದಿದ್ದಾರೆ. ಹೀಗಾಗಿ ಈ ಒಂದು ಸಮಾವೇಶದಲ್ಲಿ ನಾವು ಏನು ಮಾಡಬೇಕು, ಮೆಟ್ರೋದ BMRCಗೆ ಯಾವ ರೀತಿಯ ಬುದ್ಧಿ ಕಲಿಸ್ಬೇಕು. ಯಾಕಂದರೆ 100ರಷ್ಟು ದರದ ಏರಿಕೆ ಮಾಡಿದರೆ ಇದು ಸರಿಯಲ್ಲ. ಯಾಕಂದರೆ ತ್ರಿಬಲ್ ರೇಟ್ ಆಗಿದೆ. ಹೀಗಾಗಿ ಈ ಒಂದು ಸಮಾವೇಶದ ಮುಖಾಂತರ ಮೆಟ್ರೋಗೆ ಬಿಸಿ ಮೂಡಿಸಲು ಮುಂದಾಗಿದ್ದಾರೆ. ಇಲ್ಲಿ ಸಮಿತಿಯ ಸದಸ್ಯರು ಅವರೇ ಮಾತಾಡಿಸ್ತೀನಿ. ಮೇಡಮ್, ಇವತ್ತು ಸಮಾವೇಶ ಮಾಡ್ತಿದ್ರ, ಹಲವಾರು ಸಂಘಟನೆಗಳು ಬಂದಿದ್ದಾರೆ, ಎಕ್ಸ್ಪರ್ಟ್ಗಳು ಬಂದಿದ್ದಾರೆ. ಸಮಾವೇಶದ ಉದ್ದೇಶವೇನು ಮೇಡಮ್ ಅಂತ? ಸಮಾವೇಶದ ಉದ್ದೇಶ ಅಂತಂದರೆ ಸರ್, ಇವತ್ತು ದರ ಏನು ಏರಿಕೆ ಆಗಿದೆಯಲ್ಲ, ಇದೊಂದು ಅವೈಜ್ಞಾನಿಕ ನಡೆ. ಇದನ್ನು ಖಂಡಿಸ್ತಾ ಇದನ್ನು ಮತ್ತೆ ಮರುಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದರೆ ಅದಕ್ಕೆ ಇನ್ನೊಂದು ಅವಕಾಶಗಳನ್ನ ನಾವು ಮಾಡಿಕೊಡ್ಬೇಕಾಗತ್ತೆ. ಹಾಗಾಗಿ ಇವತ್ತು ನಗರದ ಬೇರೆ ಬೇರೆ ಬಡಾವಣೆಗಳಿಂದ, ನಗರದ ಮೂಲೆ ಮೂಲೆಗಳಿಂದ ಇವತ್ತು ನಾಗರಿಕರು, ವಿದ್ಯಾರ್ಥಿಗಳು, ಹೆಣ್ಮಕ್ಳು ಎಲ್ಲರೂ ಬಂದು ಈಗ ಸಮಾವೇಶ ನಡೀತಾ ಇದೆ, ಚರ್ಚೆ ನಡೀತಾ ಇದೆ. ನಗರದ ಬೇರೆ ಬೇರೆ ಎಕ್ಸ್ಪರ್ಟ್ಸ್ಗಳು
ಅವರುಗಳು ಕೂಡ ಅವರ ಚಿಂತನೆಗಳನ್ನ ಅವರ ವಿಚಾರಗಳನ್ನ ಜನರ ಮುಂದೆ ಇಡ್ತಾ ಇದ್ದಾರೆ ಸರ್. ಅದರ ಆಧಾರದ ಮೇಲೆ ಮುಂದೆ ಏನು ಮಾಡಬೇಕು ಅನ್ನೋದನ್ನ ನಿರ್ಧಾರ ಆಗುತ್ತೆ ಯಾಕಂದ್ರೆ ಸರ್. ಮೇಡಮ್ಗೆ 100% ದರ ಏರಿಕೆ ಆಗಿದೆ. ಈಗ 10% ಇಳಿಕೆ ಮಾಡಿದ್ದಾರೆ, ಕಣ್ಣೊರೆಸೋ ತಂತ್ರ ಮಾಡಿದ್ದಾರೆ, ಮತ್ತು ಮುಂದೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ದರ ಮಾತ್ರ ಈಗ ಸ್ಟೇಬಲ್ ಇಲ್ಲ, ಜಾಸ್ತಿ ಇದೆ. ಈ ಸಮಾವೇಶದಲ್ಲಿ ಏನು ನಿರ್ಧಾರ ಆಗುತ್ತಾ? ಬಾಯ್ಕಟ್ ಆಗುತ್ತಾ, ಹೋರಾಟ ಆಗುತ್ತಾ, ಯಾವ ರೀತಿ ಇರುತ್ತೆ ಮೇಡಮ್ ನಿರ್ಧಾರ ಅಂತ? ಸರ್, ಈಗಾಗಲೇ ಜನರು ಬುದ್ಧಿ ಕಲಿಸ್ತಾ ಇದ್ದಾರೆ. ನಿಮಗೆ ಕಂಪ್ಯೂಟರ್ಸ್ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಿದೆ ಅಲ್ಲ ಸರ್. 8.5 ಲಕ್ಷ ಇದ್ದಿದ್ದು ಇವಾಗ ಹತ್ತತ್ರ 6 ಚಿಲ್ಡ್ರೆಗೆ ಬಂದಿದೆ. ದಟ್ ಇಟ್ ಸೆಲ್ಫ್ ಶೋಸ್ ದ್ಯಾಟ್ ಜನರು ನಿಜವಾಗ್ಲೂ BMRCLನ ದರನ ಏನೋ ಧಿಕ್ಕರಿಸ್ತಾ ಇದ್ದಾರೆ. ಸೊ ಇಲ್ಲಿ ಒಪ್ಕೊಳ್ಳೋಕ್ಕಾಗೋದಿಲ್ಲ ಸರ್. 10% ಅಥವಾ 15 ನೀವು ಹೇಳ್ದಂಗೆನೇ ಕಣ್ಣೀರು ಓಡಿಸೋಂಥ ಕೆಲಸ ಅಷ್ಟೇನೆ. ಇಲ್ಲಿ ನಾವು ಜನರ ಸಮಿತಿ ಏನು ಇವಾಗ ನಿರ್ಧಾರ ಮಾಡ್ತಾರೆ, ಅದರ ಆಧಾರದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿಬಿಟ್ಟು ಸರ್. ಸೊ ಆ ನಿಟ್ಟಿನಲ್ಲಿ ಇವತ್ತು ಈ ಸಮಾವೇಶನ ಕರೆದಿರೋವಂಥದ್ದು. ಅದಕ್ಕೆ ಪೂರಕವಾಗಿ ಚರ್ಚೆಗಳು ಕೂಡ ನಡೀತಾ ಇದೆ ಸರ್. ಸರ್, ಸಮಾವೇಶದಲ್ಲಿ ತುಂಬಾರು ಎಕ್ಸ್ಪರ್ಟ್ಗಳು ಬಂದಿದ್ದಾರೆ. ಈ ಏನೆಲ್ಲ ನಿರ್ಧಾರ ಆಗ್ಬೋದು ಸರ್? ಬಾಯ್ಕಟ್ ಆಗತ್ತನ, ಹೋರಾಟನ, ಸರ್ಕಾರಕ್ಕೆ ಏನಾದರೂ ಬಿಸಿ ಮುಟ್ಟುವ ಪ್ರತಿಭಟನೆ ಮಾಡ್ತಾರಾ? ಏನೆಲ್ಲ ಉದ್ದೇಶವಿದೆ ಸರ್ ಅಂತ? ಸರ್, ಒಂದು ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಜನ ಸಂಘಟಿತರಾಗಬೇಕಾಗಿದೆ ಇವತ್ತು. ನಾವು ಬಸ್ ಬೆಲೆ ಏರಿಕೆ ನೋಡಿದ್ವಿ, ಅಥವಾ ಹಾಲಿನ ದರ, ಎಲ್ಲ ದರಗಳು ಏರ್ತಾ ಇದೆ ಇವಾಗ ಇಲ್ಲಿ ಮೆಟ್ರೋ ದರ ಏರಿರೋದು ಕೂಡ ಜನವಿರೋಧಿ ನೀತಿ ಇದು. ಇದ್ರ ವಿರುದ್ಧ ಜನ ಸಂಘಟಿತರಾಗಬೇಕು. ಆ ನಿಟ್ಟಿನಲ್ಲಿ ಮೆಟ್ರೋ ಪ್ರಯಾಣಿಕರ ಸಂಘ, ಬೆಂಗಳೂರು ಮೆಟ್ರೋ ಪ್ರಯಾಣಿಕರ ಸಂಘ ಅಟೆಂಪ್ಟ್ ಮಾಡ್ತಾ ಇರೋದು. ಸಂಘಟಿತರಾಗಬೇಕು, ಒಂದಾಗಬೇಕಾಗಿದೆ. ಮೆಟ್ರೋಗೆ ಇವತ್ತು ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದರೆ ಎಲ್ಲರ ಕೈಗೆ ಎಟ್ಕೊಂಡಿರ್ಬೇಕಲ್ಲ. ಸರ್ಕಾರ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಮಾಡಿದೆ ಅಂತ ಹೇಳಿದ್ರೆ ಎಲ್ಲರ ಕೈಗೆ ಎಟ್ಕೊಂಡಿರ್ಬೇಕು. ಅದಾಗದೇ ಇದ್ದಾಗ ಜನ ಪ್ರತಿರೋಧ ಮಾಡಬೇಕಾಗತ್ತೆ. ಆ ಒಂದು ಉದ್ದೇಶದಿಂದ ಈ ಸಮಾವೇಶನ. BMTC ದರ, ಬಸ್ ದರ ಏರಿಕೆ ಆಗಿದೆ, ಮೆಟ್ರೋ ದರ ಏರಿಕೆ ಆಗಿದೆ, ಪ್ರತಿಯೊಂದು ದರ ಏರಿಕೆ ಆದರೆ ಬಡವರು ಬದುಕೋದು ಹೇಗೆ ಅಂತ? ಖಂಡಿತ ಸರ್. ನಾವು ಈ ಬೆಂಗಳೂರು ಮೆಟ್ರೋ ಪ್ರಯಾಣಿಕರ ಸಂಘದಿಂದ ನಾವೇನು ಕ್ಯಾಂಪೇನಿಂಗ್ ಮಾಡ್ತಾಯಿದ್ವಿ ಮೆಟ್ರೋ ಸ್ಟೇಷನ್ಗಳ ಮುಂದೆ, ಆಗ ಒಬ್ಬರು ವ್ಯಕ್ತಿ ಸಿಕ್ಕಿದ್ರು ನಮಗೆ. ಅವ್ರು ಹೇಳಿದ್ದು, ಅವ್ರು ಇರೋದು ಮೆಜೆಸ್ಟಿಕ್ನಲ್ಲಿ. ಅವರ ಅಕ್ಕ ಭಾವ ತೀರೋಗಿದ್ದಾರಂತೆ. ಅವರಿಬ್ಬರು ಮಕ್ಕಳನ್ನ ಇವರೇ ಓದಿಸ್ತಾ ಇದ್ದಾರೆ. ವೈಟ್ ಫೀಲ್ಡ್ ಹತ್ರ ದೀಕ್ಷಾ ಕಾಲೇಜಲ್ಲಿ ಓದಿಸ್ತಾ ಇದ್ದಾರೆ. ಪ್ರತಿದಿನ 2 ಮಕ್ಕಳು ಅಲ್ಲಿಗೆ ಹೋಗಿ ಬರೋದಕ್ಕೆ ಒಬ್ಬರಿಂದ 60 ರೂಪಾಯಿ ಜಾಸ್ತಿ ಆಗಿದೆ. ಆ ಥರ ಲೆಕ್ಕ ಮಾಡಿದ್ರೆ ವರ್ಷಕ್ಕೆ 50,000 ರೂಪಾಯಿ ಹೊರೆ ಬರ್ತಾ ಇದೆ. ನಾನು ಬಡವ ಸರ್, ಏನು ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ತಂದಿಟ್ಟಿದೆ ಸರ್ಕಾರ ಇವತ್ತು ಜನಸಾಮಾನ್ಯರಿಗೆ. ಇದು ಅತ್ಯಂತ ಜನವಿರೋಧಿಯಾಗಿದೆ. ಇಲ್ಲಿನ ಸಮಿತಿಯ ಸದಸ್ಯರು ಸಹ ಒಂದು ಕಡೆ ಆಕ್ರೋಶ ಹೊರಹಾಗ್ತಿದ್ರೆ ಬೇಗ BMRCL ದರ ಇಳಿಕೆ ಮಾಡಬೇಕಂತ ಒತ್ತಾಯ ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.